ಎಲ್ರಿಗೂ ನಮಸ್ತೆ. ಇವತ್ತು ಇಂಪಾರ್ಟೆಂಟು ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ ಹತ್ರ ಬರ್ತಾಯಿದೆ, ಎಲ್ರಿಗೂ ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀನಿ. ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗೋಂಥ ಕೆಲವೊಂದು ಪ್ರಶ್ನೆಗಳನ್ನ ನಾನು ಹಾಕ್ತೀನಿ. ಇದನ್ನು ಓದ್ಕೊಂಡು ನೀವು ನೋಟ್ ಮಾಡ್ಕೊಂಡು ಬರ್ಕೊಳ್ರಿ, ಮತ್ತು ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಭಾರತ ರತ್ನ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ರತ್ನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು, ಏನು ಎತ್ತ ಅಂತ ಅಂದ್ಬಿಟ್ಟು ಮಾಹಿತಿ ಕೊಡ್ತೀನಿ. ಸ್ಥಾಪನೆ ಬಂದು 1954ರಲ್ಲಿ ಸ್ಥಾಪನೆ ಆಯಿತು ಭಾರತ ರತ್ನ ಪ್ರಶಸ್ತಿ. ಪ್ರಶಸ್ತಿಯನ್ನು ನೀಡುವುದು ಭಾರತ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡುತ್ತೆ. ಇದು ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ಪ್ರಶಸ್ತಿಯನ್ನು ಇದುವರೆಗೂ ಎಷ್ಟು ಜನಕ್ಕೆ ಕೊಟ್ಟವ್ರೆ ಅಂದರೆ ಒಟ್ಟು 53 ಜನ. 1954ರಿಂದ 2024, 1954ರಲ್ಲಿ ಪ್ರಾರಂಭ ಮಾಡಿ 1954ರಿಂದ ಕೊಡ್ತಾ ಬಂದು 2024ವರೆಗೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ 53. ಈಗ ಪ್ರಸ್ತುತ ಎಷ್ಟು ಭಾರತ ರತ್ನ ಪ್ರಶಸ್ತಿಗಳು ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ ಅಂದರೆ 53 ಪ್ರಶಸ್ತಿಗಳು. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಇನ್ನು ಈ ಪ್ರಶಸ್ತಿಯ ವಿಶೇಷತೆಗಳು ಏನು ಅಂತಂತಂದರೆ, ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರು, ಇಂಪಾರ್ಟೆಂಟು ನೋಟ್ ಮಾಡ್ಕೊಳ್ಳಿ. ಸರ್ CV ರಾಮನ್ 1954ರಲ್ಲಿ ಪ್ರಥಮ ಬಾರಿಗೆ CV ರಾಮನ್ ರವರಿಗೆ ನೀಡಲಾಯಿತು. ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ವಿಶ್ವೇಶ್ವರಯ್ಯ. ಯಾರು? ಸರ್ ವಿಶ್ವೇಶ್ವರಯ್ಯನವರು 1955ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ. ಇಂಪಾರ್ಟೆಂಟು. ಈ ಪ್ರಶ್ನೆಯನ್ನು ರಿಪೀಟ್ ಆಗಿ ಕೇಳ್ತಾ ಇರ್ತಾರೆ, ನೋಟ್ ಮಾಡ್ಕೊಳ್ಳಿ. ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. 1966ರಲ್ಲಿ ಇವರು ವಿಷಪ್ರಾಶನ ಮಾಡಿದ ಅನ್ನವನ್ನು ಸೇವನೆ ಮಾಡಿ ತೀರೋಗಿರ್ತಾರೆ. ಇದ್ರದ್ದು ಇವರ ಸಾವಿನ ರಹಸ್ಯ ಇನ್ನೂ ಕೂಡ ಸರಿಯಾಗಿ ತನಿಖೆ ಆಗಲಿಲ್ಲ. ವಿದೇಶದಲ್ಲಿ ಇವರು ಮರಣವಂತರೆ. ಇವರ ಮರಣೋತ್ತರವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ 1966ರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮಹಿಳೆ ಯಾರು ಅಂತಂದರೆ 1971ರಲ್ಲಿ ಇಂದಿರಾ ಗಾಂಧಿರವರು. ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರಿಗೆ 1971ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ವಿದೇಶಿಗರು ಯಾರು ಅಂತಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ 1987ರಲ್ಲಿ. ಇವ್ರನ್ನ ಗಡಿನಾಡ ಗಾಂಧಿ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟು, ಇದನ್ನು ಕೇಳ್ತಾ ಇರ್ತಾರೆ, ನೋಟ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ನೆಲ್ಸನ್ ಮಂಡೇಲಾ 1991ರಲ್ಲಿ ನೆಲ್ಸನ್ ಮಂಡೇಲಾ ಅವರವರಿಗೂ ಕೂಡ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇದು ವಿದೇಶದವರು ಪಡೆದಂತಹ ಎರಡನೇ ಪ್ರಶಸ್ತಿ ಇದಾಗಿದೆ. ಇನ್ನು ಭಾರತ ರತ್ನ ಮತ್ತು ಪಾಕಿಸ್ತಾನ ನಿಶಾನ್ ಈ ಪಾಕಿಸ್ತಾನಿ ಪ್ರಶಸ್ತಿ ಪುರಸ್ಕೃತವರು ಮೊರಾರ್ಜಿ ದೇಸಾಯಿರವರು. 1991ರಲ್ಲಿ ಈ ಎರಡೂ ದೇಶಗಳ ಪ್ರಶಸ್ತಿಯನ್ನು ಪಡೆದಂತಹ ಏಕೈಕ ಪ್ರಧಾನಿ ಮೊರಾರ್ಜಿ ದೇಸಾಯಿರವರು. ಇವರು ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿ ಅವರು ಮೊರಾರ್ಜಿ ದೇಸಾಯಿ ಅವರು. ಯಾವಾಗ ಏನು ಅಂತ ಅಂದ್ಬಿಟ್ಟು ಇವರು ಪ್ರಧಾನಿ ಆದರು, ಅದು ಇಸ್ವಿ ಕಮೆಂಟ್ ಮಾಡಿ. ಇನ್ನು ಸಿನಿಮಾ ರಂಗದಲ್ಲಿ ಮೊದಲ ಪ್ರಶಸ್ತಿ ಪಡೆದವರು ಸತ್ಯಜಿತ್ ರೈ. 1992ರಲ್ಲಿ ಇವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಸಂಗೀತ ಕ್ಷೇತ್ರಕ್ಕೆ ಮೊದಲನೇದು ಬಂದು MS ಸುಬ್ಬಲಕ್ಷ್ಮಿ ಅವರವರು
1988ರಲ್ಲಿ ಇವರಿಗೆ 1998ರಲ್ಲಿ ಇವರಿಗೆ ಸಂಗೀತ ಕ್ಷೇತ್ರಕ್ಕೆ ಭಾರತ ರತ್ನ ಪ್ರಶಸ್ತಿ ದೊರೆಯುತ್ತೆ. ಇನ್ನು ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಯಾರು ಅಂತಂದರೆ CS ರಾಜಗೋಪಾಲಾಚಾರಿ 1954ರಲ್ಲಿ ರಾಜಗೋಪಾಲಾಚಾರ್ಯರವರಿಗೆ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇನ್ನು ಮೊದಲ ಅರ್ಥಶಾಸ್ತ್ರಕ್ಕೆ ಅಮೃತ್ ಸೇನ್ರವರಿಗೆ 1999ರಲ್ಲಿ ನೀಡಲಾಯಿತು. ಇನ್ನು ಕ್ರೀಡೆ ಮತ್ತು ಕಿರಿಯ ವಯಸ್ಸಿನ ಪುರಸ್ಕೃತರು ಯಾರಪ್ಪ ಅಂತಂದರೆ ಸಚಿನ್ ತೆಂಡೂಲ್ಕರ್. 2014ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಇವು ಇಂಪಾರ್ಟೆಂಟು, ನೋಟ್ ಮಾಡ್ಕೊಂಡು ಬರ್ಕೊಳ್ಳಿ. ಇಂಪಾರ್ಟೆಂಟ್ ಇವೆ, ಇವು ನೋಟ್ ಮಾಡಿಕೊಂಡು ಬರ್ಕೊಳ್ಳಿ. ಇನ್ನು ಸ್ವಲ್ಪ ಮಾಹಿತಿ ಕೊಡಬೇಕು ಅಂದರೆ, ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಪ್ರಧಾನಮಂತ್ರಿಗಳು ಯಾರು ಅಂತಂತಂದರೆ ಜವಾಹರ್ಲಾಲ್ ನೆಹರು 1955ರಲ್ಲಿ, ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ 1966ರಲ್ಲಿ, ಇಂದಿರಾ ಗಾಂಧಿರವರಿಗೆ 1971ರಲ್ಲಿ, ರಾಜೀವ್ ಗಾಂಧಿ ಬಂದು 1991ರಲ್ಲಿ, ಇನ್ನು ಮೊರಾರ್ಜಿ ದೇಸಾಯಿ ಬಂದು 1991, ಗುರ್ಜರಿಲಾಲ್ ನಂದಾರವರು 1997, ಮತ್ತು ಅಟಲ್ ಬಿಹಾರಿ ವಾಜಪೇಯಿರವರು 2015. ಇವರು ಸಚಿನ್ ಮತ್ತು ಇವರು ಆದಮೇಲೆ ಮರಣೋತ್ತರವಾಗಿ ಇವ್ರಿಗೆ ವಾಜಪೇಯಿರವ್ರಿಗೆ ಕೊಡ್ತಾರೆ. 2014ರಲ್ಲಿ ಸಚಿನ್ಗೆ ಕೊಡ್ತಾರೆ, 2015ರಲ್ಲಿ ಇವರಿಗೆ ಅಟಲ್ ಬಿಹಾರಿ ವಾಜಪೇಯಿರವ್ರಿಗೆ ಮರಣೋತ್ತರವಾಗಿ ಕೊಡ್ತಾರೆ. PV ನರಸಿಂಹರಾವ್ 2004ರಲ್ಲಿ ಕೊಡ್ತಾರೆ. 2024ರಲ್ಲಿ PV ನರಸಿಂಹರಾವ್ ಅವರಿಗೆ ನೀಡ್ತಾರೆ. ಇನ್ನು ಚೌಧರಿ ಚರಣ್ ಸಿಂಗ್ರವರಿಗೆ 2024ರಲ್ಲಿ ಕೂಡ ಮರಣೋತ್ತರವಾಗಿ ಕೊಡ್ತಾರೆ. ಇನ್ನು ಭಾರತ ರತ್ನ ಪಡೆದ ರಾಷ್ಟ್ರಪತಿಗಳು ಯಾರು? ಮೊದಲ ರಾಷ್ಟ್ರಪತಿ ಭಾರತ ರತ್ನ ಪಡೆದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ 1954ರಲ್ಲಿ ಕೊಡ್ತಾರೆ. ಅದಾದಮೇಲೆ 1962ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರಿಗೆ ಕೊಡ್ತಾರೆ. ಅದಾದಮೇಲೆ 63ರಲ್ಲಿ ಜಾಕೀರ್ ಹುಸೇನು, 1975ರಲ್ಲಿ VV ಗಿರಿ ಅವರಿಗೆ, ಇನ್ನು 1997ರಲ್ಲಿ APJ ಅಬ್ದುಲ್ ಕಲಾಂ ರವರಿಗೆ ನೀಡಲಾಯಿತು. ಇನ್ನು 2019ರಲ್ಲಿ ಪ್ರಣಬ್ ಮುಖರ್ಜಿರವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಯಾರಪ್ಪ ಅಂದರೆ, ಮೊದಲ ಮಹಿಳೆ ಬಂದು ಇಂದಿರಾ ಗಾಂಧಿ 1971, ಈಗಾಗಲೇ ಹೇಳಿದ್ದೀನಿ. ಎರಡನೇರು ಬಂದು ಮದರ್ ತೆರೇಸಾ 1980ರಲ್ಲಿ ಮದರ್ ತೆರೇಸಾರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಅರುಣ್ ಅಸಫ್ ಅಲಿ ಅವರಿಗೆ 1997ರಲ್ಲಿ ನೀಡಲಾಯಿತು. MS ಸುಬ್ಬಲಕ್ಷ್ಮಿ 1998, ಇನ್ನು ಲತಾ ಮಂಗೇಶ್ಕರ್ ಅವರವರಿಗೆ 2001ರಲ್ಲಿ ನೀಡಲಾಯಿತು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಹೇಳ್ತೀನಿ. ಇನ್ನು ಈ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದಂಥ ಇದೊಂದು ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ನೋಡ್ಕೊಳ್ಳಿ. 2024ರಲ್ಲಿ ಕರ್ಪೂರಿ ಠಾಕೂರ್ ಬಿಹಾರದವರು, ಇವ್ರಿಗೂ ಕೂಡ ನೀಡಲಾಯಿತು. ಇನ್ನು 2024ರಲ್ಲಿ ಟೋಟಲ್ಲು 1, 2, 3, 4, 5 ಜನಕ್ಕೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಆ 5 ಜನ ಯಾರಪ್ಪ ಅಂತಂದರೆ ಕರ್ಪೂರಿ ಠಾಕೂರ್ ಅವರು ಬಿಹಾರದವರು, ಇನ್ನು LK ಅಡ್ವಾಣಿ, PV ನರಸಿಂಹರಾವ್ 2024, ಚೌಧರಿ ಚರಣ್ ಸಿಂಗ್, ಮತ್ತು 2024ರಲ್ಲೇ ಡಾಕ್ಟರ್ MS ಸ್ವಾಮಿನಾಥನ್ ಅವರು. ಇಷ್ಟು ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಇದರಲ್ಲಿ ಕನ್ನಡಿಗರು ಯಾರು? ಮೊದಲು ಕನ್ನಡಿಗರು ಪಡೆದವರು ಅಂದರೆ 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಬಿಟ್ಟರೆ
ಪಂಡಿತ್ ಭೀಮ್ಸೇನ್ ಜೋಶಿ 2008ರಲ್ಲಿ ಕನ್ನಡಿಗರು ಇವರು. 2014ರ ಪ್ರೊಫೆಸರ್ CNR ರಾವ್ ಕನ್ನಡಿಗರು ಇವರು ಕೂಡ. ಇಷ್ಟು ಜನಕ್ಕೆ ಕನ್ನಡಿಗರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇಷ್ಟು ಇಂಪಾರ್ಟೆಂಟು, ಇದನ್ನು ನೋಟ್ ಮಾಡಿಕೊಂಡು ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಚೆನ್ನಾಗಿ ಓದಿ. ಯಾರ್ಯಾರು PC ಈಗ ಮತ್ತು PSI ಕೂಡ ಕಾಲಾಗ್ತಾಯಿದೆ. ಮೊನ್ನೆ DGIG ಸಾಹೇಬರು, ಸಲೀಂ ಸಾಹೇಬರು ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಅಂದ್ಬಿಟ್ಟು ಪರ್ಮಿಷನ್ ತೊಗೊಂಡಿದ್ದಾರೆ. ಟೋಟಲು 250 ಸಮಥಿಂಗ್ ಚಿಲ್ಲರೆ ಏನೋ PSI ಕಾಲಾಗ್ತಾಯಿದೆ ಸದ್ಯಕ್ಕೆ. ಈಗ ಆಲ್ರೆಡಿ ಅಬಕಾರಿ ಕಾಲಾಗಿದೆ, ಅರಣ್ಯ ಇಲಾಖೆ ಕಾಲಾಗಿದೆ, ಪೊಲೀಸು, CR, DR, ಸಿವಿಲ್ಲು ಎಲ್ಲ ಕಾಲಾಗಿದೆ. ಓದೋರಿಗೆ ಹಬ್ಬ ಈಗ. ಚೆನ್ನಾಗಿ ಓದಿ, ಎಲ್ಲರೂ ಜಾಬ್ ತೊಗೊಳ್ಳಿ. ಮತ್ತು ಏಜ್ ಕನ್ಸೆಷನ್ ಕೊಟ್ಟವ್ರೆ. ಯಾರು ಹಳಬರಿದ್ದೀರಾ ಅವರು ಕೂಡ ಚೆನ್ನಾಗಿ ಓದಿ ಇದೊಂದು ಸತಿ ಪ್ರಯತ್ನ ಪಟ್ಟು ಜಾಬ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಶುಭ ಕೋರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಕೇಳಿ, ಮೆಸೇಜ್ ಹಾಕಿ. ಧನ್ಯವಾದಗಳು ಎಲ್ಲರಿಗೂ.